ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಚೈತ್ರಾ ಚಂದನ್ ಗೌಡ ಲೈಫ್ ಸ್ಟೈಲ್ ವ್ಲಾಗ್. ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ, ಈಗಾಗಲೇ 5 o'clock ಆಗಿದೆ. ಬೆಳಗ್ಗೆದು ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ, ಅದನ್ನು ನೋಡ್ಕೊಂಡು ಬನ್ನಿ, ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾವಿವತ್ತು 5:30ಗೆಲ್ಲ ಎದ್ದು ಫ್ರೆಶ್ ಅಪ್ ಆಗಿ ವಾಕಿಂಗ್ ಹೋಗೋಣ ಅಂತ ಹೋಗ್ತಾ ಇದ್ವಿ. ಮೊದಲೆಲ್ಲ ಹೋಗ್ತಾ ಇದ್ವಿ, ಫಸ್ಟ್ ಒಂದು 15 days ಗ್ಯಾಪ್ ಆಯಿತಾ, ಆಮೇಲಿಂದ ಹೋಗೋಕ್ಕೆ ಮನಸ್ಸೇ ಆಗಲಿಲ್ಲ. ಕಂಟಿನ್ಯೂಸ್ ಆಗಿ ಹೋಗ್ತಾ ಇರ್ತೀವಿ. ಈ ಮಧ್ಯದಲ್ಲಿ ಏನಾದ್ರು ಗ್ಯಾಪ್ ಆಗಿ ಮತ್ತೆ ಸ್ಟಾರ್ಟ್ ಮಾಡಬೇಕಂತ ಅಂದರೆ ಅದು ಸ್ಟಾರ್ಟ್ ಮಾಡೋದು ತುಂಬ ಕಷ್ಟ ಆಗಿಬಿಡುತ್ತೆ. ಏನು ಗೊತ್ತಾ, ಇಬ್ಬರದ್ದು ಶರ್ಟು ಮ್ಯಾಚಿಂಗ್ ಎಲ್ಲೋ ಇಲ್ಲ. ಅವತ್ತಿಂದ ಬಂದಿಲ್ವಲ್ಲ ನಾವು, ಅದಕ್ಕೇನೆ ಚಳಿ ಆಗ್ತಾ ಐತೆ. ಕಂಟಿನ್ಯೂಸ್ ಆಗಿ ಬಂದಿದ್ರೆ ಚಳಿ ಆಗ್ತಾ ಇರಲಿಲ್ಲ. ಇನ್ನು ನೋಡು, ಜಮ್ನೆರ್ಲೆಣ್ಣು ಏನು ನೆರಳೆಣ್ಣಿದು? ನೋಡು, ನಾನು ಮಾತ್ರ ವಾಕಿಂಗ್ ಮಾಡ್ತಾ ಇದ್ದೀನಿ, ಆರಾಮಾಗಿ ಸೈಕಲ್ ತುಳಿತಾ ಇರೋದು. ನಾನು ಬೇಡ ಅಂತ ಹೇಳಿದೆ ಸೈಕಲ್. ಏನು ಗೊತ್ತಾ, ನಾವಿರೋ ಒಂದು ಮೇನ್ ಸಿಟಿಯಿಂದ ಒಂದು ಸ್ವಲ್ಪ ಡೌನಿಗೆ ಬಂದರೆ ಫುಲ್ಲು ಹಳ್ಳಿ ಥರ ವಾತಾವರಣ, ಅಲ್ಲೆಲ್ಲ ವಿಲೇಜ್ ಟೈಪು. ಇದೆಲ್ಲ ಈಗ BDAಗೆ ಇದಾಕಿರೋದು, ಅಪ್ರೂವ್ ಆಗಿರೋವಂಥದ್ದು. ಪಕ್ಷಿಗಳು ಸೌಂಡ್ ಆಗಿರ್ಬೋದು, ಕೋಗಿಲೆ ಕೂಗ್ತಾ ಇರುತ್ತೆ, ನವಿಲು ಕೂಗ್ತಾ ಇರುತ್ತೆ, ಕೆಲವು ಸಲ ಚಿಲ್ಪಿಲಿ ಅಂತ ಸೌಂಡ್ ಬರ್ತಾ ಇರುತ್ತೆ. ಈಗ ಏನಾಗಿದೆ ಅಂತಂದರೆ, ಈ ಥರ ಹಳ್ಳಿಲೂ ಕೂಡ ದೊಡ್ಡ ಅಪಾರ್ಟ್ಮೆಂಟ್ಗಳು, ದೊಡ್ಡ ಮನೆಗಳೆಲ್ಲ ಕನ್ಸ್ಟ್ರಕ್ಷನ್ ಆಗಿಬಿಟ್ಟಿದೆ. ಅದನ್ನೇ ನೋಡ್ತಾ ಇದ್ವಿ. ಇಷ್ಟು ಚಿಕ್ಕ ಹಳ್ಳಿಯಾಗೂ ಕೂಡ ಇಷ್ಟು ದೊಡ್ಡ ಅಪಾರ್ಟ್ಮೆಂಟ್ ಇದೆಯಲ್ಲ ಅಂತ ನೋಡ್ತಾ ಇದ್ದೆ. ಇಲ್ಲೆಲ್ಲ ಹಸುಗಳಾಗಿರ್ಬೋದು, ಕೋಳಿಗಳು. ನಾವಿಲ್ಲಿ ಬರ್ತಾ ಇದ್ದೀವಿ, ಇಲ್ಲೊಂದು ನಾಯಿ ಕೂತೇ ಐತೆ ಮಧ್ಯ ರೋಡಾಗಿ. ನಾವು ಬಂದರೂ ಹೋಗ್ತಾನೇ ಇಲ್ಲ. ಆಮೇಲೆ ತುಂಬ ಹತ್ರ ಬಂದಾದ್ಮೇಲೆ ಹೋಯ್ತು. ನೋಡಿ, ಅಲ್ಲೆಲ್ಲ ಕೋಳಿಗಳು, ನಾಯಿಗಳು ಎಷ್ಟೆಲ್ಲ ಸದ್ದಿತ್ತು. ಇಲ್ಲೊಂದು ಜೋಲಿ ಕಟ್ಟಿದ್ರೆ ನನ್ನ ಹಸ್ಬೆಂಡ್ಗೆ ಅದೇ ಹೇಳ್ತಾಯಿದ್ದೆ, ನೋಡಿ ಎಷ್ಟು ಚೆನ್ನಾಗಿದೆ ಜೋಲಿ, ಈ ಥರ ಮನೆ ಮಾಡ್ಕೊಂಡು ಇಲ್ಲೇ ಈ ಥರ ಜೀವನ ಚೆನ್ನಾಗಿರುತ್ತೆ, ಈ ಥರ ಇರಬೇಕಂತ. ಅದಕ್ಕೆ ಅವ್ರು ಹೇಳ್ತಾಯಿದ್ರು, ರೇಗಿಸ್ತಾಯಿದ್ರು, ಇಲ್ಲೇ ಇದ್ಬಿಡು ಮನೆ ಮಾಡ್ಕೊಂಡು ಅಂತ. ಅದಕ್ಕೆ ಇಲ್ಲೊಂದು ಸೈಟ್ ತೊಗೊಟ್ಬಿಡಿ, ಇದ್ಬಿಡ್ತೀನಿ ಅಂತ ಹೇಳ್ತಾ ಇದ್ದೆ. ಮನೆ ಮಾಡ್ಕೊಂಡು ಇದ್ಬಿಡ್ತೀನಿ ಇಲ್ಲೇ ಅಂತ. ಫುಲ್ ಎಲ್ಲ BD ಆಗಿದೆ. ಇವಾಗ ಇಲ್ಲಿ ಸೈಟ್ ತಗೊಳ್ಳೋಕ್ಕೂ ತುಂಬ ಕಷ್ಟ. ಎಲ್ಲ ಒಂದು 60-70 lakhs ಮೇಲೆ ಹೊರ್ತು ಕಮ್ಮಿ ಅಂತೂ ಇರೋದಿಲ್ಲ. ಅದು ರೋಡ್ ಸೈಡ್ ಏನಾದ್ರು ಇದ್ಬಿಟ್ರೆ ಅದಕ್ಕಂತೂ ಕೇಳೋಕ್ಕೆ ಆಗಲ್ಲ, 1-1.5 ಕೋಟಿ ಮೇಲಿರುತ್ತೆ. ಇಲ್ಲೆಲ್ಲ ಇವಾಗ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನೇನು. ನೋಡಿ, ಇದೆಲ್ಲ ಫುಲ್ಲು BD ಆಗಿರೋಂಥದ್ದು. ಇದೆಲ್ಲ BDA ಫುಲ್ ಅಪ್ರೂವಲ್ ಆಗಿಬಿಟ್ಟಿದೆ. ಇನ್ನೇನು ಸ್ವಲ್ಪ ಸೈಟ್ಗಳ್ದೆಲ್ಲ ಮಾಡಿ ಅದನ್ನೆಲ್ಲ ಗೌರ್ಮೆಂಟು ಮಾರಾಟ ಮಾಡುತ್ತೆ. ಇಲ್ಲಂತೂ ಇವಾಗ ಕೇಳೋಕ್ಕೆ ಆಗಲ್ಲ ರೇಟ್ನ. ಫಸ್ಟಾಗಿದ್ದರೆ ಜಮೀನು ಇತ್ತಲ್ಲ, ಆವಾಗ ಬೇಕಾದರೆ ತೊಗೊಬೋದಾಗಿತ್ತೇನೋ. ಈಗಂತೂ ತೊಗೊಳಕ್ಕೆ ಚಾನ್ಸೇ ಆಗಲ್ಲ. ತುಂಬ ಅಂದರೆ ತೊಗೋಬೋದು, ಅಮೌಂಟ್ ಇರುತ್ತಲ್ಲ ಅಂತ ಬೇಕಾದ್ರೆ ತೊಗೊಬೋದು. ಇಲ್ಲೆಲ್ಲ 60 lakhs 70 lakhs ಮೇಲೆ ಇರುತ್ತೆ. ಈಗೆಲ್ಲ ಅಪ್ರೂವ್ ಆಗಿದೆ, BD ಅಪ್ರೂವ್ ಆಗಿರೋದ್ರಿಂದ ಎಲ್ಲ ಸ್ವಲ್ಪ ಟಾರ್ ರೋಡ್ ಮಾಡೋದು ಅದೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಹಾಗೆ ನಾವೊಂದು ತುಂಬ ದೂರ ನಡ್ಕೊಬಂದ್ಬಿಟ್ಟಿದ್ವಲ್ಲ, ಇನ್ನು ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸೈಕಲ್ನಲ್ಲಿ ನನ್ನ ಮುಂದೆಗಡೆ ಕೂರಿಸ್ಕೊಂಡು ಬರ್ತಾರೆ. ನಮ್ಮ ಹಸ್ಬೆಂಡ್ ಬೇರೆ ಜೋರಾಗಿ ಹಾಡು ಹೇಳ್ತಾ ಇದ್ರ, ಖಾಲಿ ರೋಡು ಅಂದ್ಬಿಟ್ಟು ಜೋರಾಗಿ ಹಾಡು ಹೇಳ್ತಾಯಿದ್ರು. ತಮಾಷೆ ಮಾಡ್ಕೊಂಡು ಹಿಂಗೇನೆ ಬಂದ್ವಿ. ನಾವು ಸುಮಾರು ದೂರ ಬಂದುಬಿಟ್ಟಿದ್ವಿ, ಒಂದು 5 kilometers ದೂರ ಬಂದುಬಿಟ್ಟಿದ್ವಿ. ಹಾಗೆ ಬರುವಾಗ ಇದೊಂದು ಊಚ ಸಿಕ್ತು. ಇಷ್ಟು ಚೆನ್ನಾಗಿತ್ತು ಗೊತ್ತಾ, ಅಲ್ಲೆಲ್ಲ ಫುಲ್ ಹರಡ್ಗೋಗ್ಬಿಟ್ಟಿತ್ತು. ಕಲರ್ ಹೂವೆಲ್ಲ ಹಾಕಿದ್ರು ಇಲ್ಲಿ, ಚೆನ್ನಾಗಿತ್ತು. ಇವ್ರು ಏನು ಮಾಡಿದ್ರು ಅಂದರೆ, ಅಲ್ಲಿ ಹಳ್ಳಾಯ್ತಾ, ಫುಲ್ಲು ಡೌನಿಗೆ ಬಂದ್ಬಿಟ್ರು. ನನಗೆ ಹಂಗೆ ಫುಲ್ಲು ಭಯ ಆಗಿಬಿಡ್ತು. ಅದನ್ನೇ ಹೇಳ್ತಾಯಿದ್ದೆ, ಇಷ್ಟು ಜೋರಾಗಿ ಬಂದರೆ ಭಯ ಆಗುತ್ತೆ ನನಗೆ ಅಂತ. ಇಷ್ಟೊಂದು ಸ್ಪೀಡಾಗಿ ಹೋದ್ರೆ ನನಗೆ ಭಯ ಆಗುತ್ತೆ. ಅಯ್ಯೋ, ನಾನಿಲ್ವೇ ಚಿನ್ನ, ಯಾವ ಥರ ಡೈಲಾಗ್ ಹೊಡಿತೀಯ ನೋಡು. ಎಲ್ಲ ಕ್ಲೀನ್ ಮಾಡವ್ರೆ BBMP ಅವರೆಲ್ಲ ಇಲ್ಲಿ. ಇನ್ನೊಂದು ವಾರ ಬಿಟ್ಟು ನೋಡಿದ್ರೆ ಅದೇ ಕತೆ ಇಲ್ಲಿ.
ಬರೋವಾಗ ಹಾಗೆ ಒಂದು ಕಂಬದ ಮೇಲೆ ನವಿಲು ಕೂತಿತ್ತು, ಅದನ್ನೇ ಮಾತಾಡ್ತಾ ಇದ್ವಿ. ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ, ಇನ್ನು 5 ಇಯರ್ಸ್ 10 ಇಯರ್ಸ್ ಹೋದ್ಮೇಲೆ ಈ ಥರ ವಾತಾವರಣ ಎಲ್ಲ, ಈ ಥರ ಪಕ್ಷಿಗಳ ನೋಡೋಕ್ಕೆ ಸಿಕ್ಕುತ್ತೋ ಇಲ್ವೋ, ಈ ಥರ ನವಿಲೆಲ್ಲ ಸಿಕ್ಕುತ್ತೋ ಇಲ್ವೋ ಅಂತ ಹೇಳ್ತಾ ಇದ್ವಿ. ಹಾಗೆ ಮಾತಾಡ್ಕೊಂಡು ಬರ್ತಾ ಇದ್ದೆ. ನೀನು ನಮ್ಮ ಪ್ಲೇಸ್ ಕೂಡ ಬಂತು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಸ್ಟ್ರೈಟಾಗಿ ಅಮ್ರಾನ್ ಅಂತ, ಅದೇ ನಮ್ಮ ಶಾಪು. ಇನ್ನೂ ಓಪನ್ ಮಾಡಿಲ್ಲ. 10 o'clock ಅಷ್ಟರಾಗ ಓಪನ್ ಆಗಿರುತ್ತೆ. ಅಂದರೆ 8:30 9 o'clock ಹಂಗೆಲ್ಲ ಓಪನ್ ಆಗಿಬಿಡುತ್ತೆ. ಅವರೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ 10 o'clock ಅಷ್ಟರಾಗೆಲ್ಲ ಓಪನ್ ಆಗಿರುತ್ತೆ. ಇನ್ನು ಮನೆಗೆ ಕೂಡ ಹೊರಟ್ವಿ. ಇನ್ನು ಟೈಮ್ ಆಗುತ್ತೆ ಅಂತ. ನಾವು ಬರೋ ಅಷ್ಟ್ರಾಗಲೇ 7:30 7:15 ಏನೋ ಆಗಿಬಿಟ್ಟಿತ್ತು. ಇನ್ನು ನಾನು ಬಂದು ನೋಡಿದ್ರೆ ನನ್ನ ಮಗಳು ಮಲ್ಲಿಗೆ ಇದ್ಲು ಪಾಪ. ಹಂಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ನಾವು ಬರೋ ಅಷ್ಟ್ರಲ್ಲಿ ನನ್ನ ಮೈದು ಅವರು ಕಾಲು ಸೂಪ್ ತಂದು ಮಡಗಿದ್ರ. ಇವತ್ತು ಸಂಡೇ ಅಲ್ವಾ, ಕಾಲು ಸೂಪ್ ತಂದು ಇಕ್ಕಿದ್ರು. ಹಾಗೆ ನಾನು ನನ್ನ ಹಸ್ಬೆಂಡ್ ಕುಡಿದ್ವಿ. ಅವ್ರು ಆಲ್ರೆಡಿ ಕುಡ್ದಾಗಿತ್ತು. ತಿಂಡಿಗೆ ಅಂತ ಹೇಳ್ಬಿಟ್ಟು ಚಿತ್ರಾನ್ನ ಮಾಡೋಣ ಸಿಂಪಲ್ಲಾಗಿ ಅಂತ ಅಂದ್ಬಿಟ್ಟು ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡಿದೆ. ಹಸ್ಬೆಂಡ್ ಕೂಡ ತಿಂಡಿ ಮಾಡಿಕೊಂಡು ಶಾಪ್ಗೆ ಹೊರಟರು. 9 o'clockನೆಲ್ಲ ಹೊರಟ್ಬಿಟ್ರು. ನನ್ನ ಮಗಳಿಗೆ ಸ್ನಾನ ಮಾಡಿಸಿ ತಿಂಡಿ ಮಾಡಿಸಿ ಅವಳನ್ನ ಕೂಡ ಮಲಗಿಸ್ದೆ. ಇದು ಮಧ್ಯಾಹ್ನದ ಕ್ಲಿಪ್ಪಿಂಗು. ಅವರು ಊಟಕ್ಕೆ ಬಂದಾಗ ಕ್ಲಾತ್ನೆಲ್ಲ ಒಗ್ಯಕ್ಕೆ ಹಾಕಿದ್ನಲ್ಲ, ಒಗ್ದಾಗಿತ್ತು. ಇನ್ನು ಬೆಳಗ್ಗೆಯಿಂದ ವೆಯ್ಟ್ ಮಾಡಿ ಸಾಕಾಗ್ಬಿಟ್ಟಿತ್ತು. ಮಳೆ ಬರೋದು ಹೋಗೋದು, ಮಳೆ ಬರೋದು ಹೋಗೋದು ಇದೇ ಥರ ಆಗ್ತಾಯಿತ್ತು. ಬೆಳಗ್ಗೆಯಿಂದ ವೆದರೇ ಒಂಥರ ಫುಲ್ ಮೋಡ ಮುಚ್ಕೊಂಡಂಗೆ, ಒಂಥರ ವಾತಾವರಣನೇ ಒಂಥರ ಬಿಸಿಲೇ ಇರಲಿಲ್ಲ ಬೆಳಗ್ಗೆಯಿಂದ. ನಾನು ವೆಯ್ಟ್ ಮಾಡಿ ಯಾವಾಗ ಮಳೆ ಇದು ಬರುತ್ತೆ, ಬಿಸಿಲು ಬರುತ್ತೆ ಅಂತ ವೆಯ್ಟ್ ಮಾಡ್ತಾನೆ ಇದ್ದೆ. ಕೊನೆಗೆ ಬರಲೇ ಇಲ್ಲ. ಹೋಗಲಿ ಬಿಡಂಬಿಟ್ಟು ಮಳೆ ಅಂತೂ ಬರ್ತಾ ಇರಲಿಲ್ವಲ್ಲ, ಅದಕ್ಕೆ ಬಟ್ಟೆ ಎಲ್ಲ ಒಣಗಕ್ಕೆ ಹಾಕೋಣ ಅಂತ ಹಾಕ್ತಾಯಿದ್ದೆ. ನನ್ನ ಮಗಳಿಲ್ಲಿ ಆಟ ಆಡ್ತಾ ಇದ್ಲು. ಅದನ್ನ ನನ್ನ ಹಸ್ಬೆಂಡ್ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ರು. ಈಗೆಲ್ಲ ಬೆಂಗಳೂರು ವೆದರ್ ಹೇಗಾಗಿದೆ ಅಂತಂದರೆ ಬೆಳಗ್ಗೆ ಎಲ್ಲ ಒಂಥರ ಬಿಸಿಲು ಬಂದ್ಬಿಡ್ತು ಒಂದೊಂದ್ಸಲ. ಆಮೇಲೆ ನೋಡಿದ್ರೆ ಮತ್ತೆ ಮಳೆ ಬರುತ್ತೆ. ಒಂದು 5 ನಿಮಿಷ ಬಿಟ್ಟು ಮತ್ತೆ ಬಿಸಿಲು ಬರುತ್ತೆ, ಮಳೆ ಬರುತ್ತೆ. ವೆದರ್ ಹೇಳೋಕ್ಕೆ ಆಗಲ್ಲ ಯಾವಾಗ ಹೆಂಗೆ ಚೇಂಜ್ ಆಗುತ್ತೆ ಅಂತ. ಏನು ಹೇಳು, ಏನು ಗಲಾಟೆ ಮಾಡ್ತಾ ಇರೋದು? ಏನು ನಿನ್ನ ಗಲಾಟೆ ಏನು ಹೇಳು? ಹಾಂ, ಏನು ಗಲಾಟೆ ನಿಂದು? ಓಹೋ ವಿಡಿಯೋ ಆನ್ ಮಾಡಿದ ತಕ್ಷಣ ಸೈಲೆಂಟ್ ಗರ್ಲ್ ಥರ ಆಗ್ಬಿಡ್ತೀಯಾ? ಹಾಂ, ಬಾಯ್ಲಿ ಹಂಗೆ ಕೂಚ್ತಾರಾ? ಹಿಂಗೆ ಕೂಚೋದು, ಸ್ಟ್ರೈಟ್ ಕೂಚಬೇಕು. ಸ್ಟ್ರೈಟ್ ಈ ಕಡೆ. ಹಣ್ಣು ಕೊಟ್ಟಿದೆ, ಹಣ್ಣು ಇಸ್ಕೊಂಡು ತಿಂತಾ ಅವಳೆ. ಹಣ್ಣು ಬೇಕಂತ ಗಲಾಟೆ ಮಾಡ್ತಾ ಇರೋದು. ಬಾಳೆಹಣ್ಣು ಅಂದರೆ ಫೇವ್ರೇಟು ಅಲ್ಲ ಮಗನೇ? ಬಿತ್ತೋಗ್ತೀನಿ ನೋಡಿ ಈಗ ಮಗನೇ. ಚಿನ್ನೆ ಹಾಯ್, ಸೇ ಹಾಯ್. ಗುಡ್ ಗರ್ಲ್ ಅಲ್ವಾ? ಮಾಡು ಮಗನೇ, ಹಾಯ್ ಮಾಡು, ಹಾಯ್ ಮಾಡು. ಆಕೈದು ಮಾಡ್ತಾರಾ? ನಾನು ವಿಡಿಯೋ ಮಾಡ್ತಾ ಇದ್ರೆ ನನ್ನ ಮಗಳು ವಾಯ್ಸ್ ಓವರ್ ಕೊಡ್ತಾವಳೆ. ಬ್ಯಾಕ್ ಸೈಡಾಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೆ. ವಾಯ್ಸ್ ಓವರ್. ಹಾಯ್ ಮಾಡು, ಹಾಯ್ ಮಾಡು, ಹಾಯ್. ಪ್ಲೇನ್ ಕಿಸ್. ಮಮ್ಮ ಆತು ಕೇಳ, ಮಮ್ಮ ಆತು ಅನ್ನು ಕೇಳ. ಮಮ್ಮ ಆಯ್ತು, ಉಮ್ಮ ಕೊಟ್ಕೊಳ. ಪ್ಲೇನ್ ಕಿಸ್. ನನಗೆ ನನ್ನ ಪಪ್ಪಿ ಅಲ್ಲಿ ಹೋಗ್ಬೇಕಾ? ಸರಿ ಹೋಗು. ಅದು ಯಾರದು? ಪಪ್ಪ ಈಗ ಉಮ್ಮ ಕೊಡಕ್ಕೆ. ಉಮ್ಮ ಕೊಡಲ್ಲ ನೋಡ್ಕೊ ಬಂದ್ರಲ್ಲ ವ್ಲಾಗ್ ಹೇಗಿತ್ತಂತ. ಇವತ್ತಿಂದು ರೂಟೀನ್ ಹೇಗಿರುತ್ತೆ ಅನ್ನೋದನ್ನ. ಓಕೆ ಗೈಸ್, ಇವತ್ತಿನ ವ್ಲಾಗ್ ಇದಾಗಿತ್ತು. ನನ್ನ ಮುಂದೆ ಬರುವಂಥ ಎಲ್ಲ ವೀಡಿಯೋಗಳಿಗಾಗಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಪಕ್ಕದಲ್ಲೇ ಇರೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನನ್ನೆಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಆಗ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನನ್ನ ವೀಡಿಯೋಗಳನ್ನ ನೀವೇ ಫಸ್ಟ್ ನೋಡ್ಬೋದಾಗಿರುತ್ತೆ.
ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹೀಗೆ ನನ್ನ ಸಪೋರ್ಟ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಗ್ರೋ ಅಪ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಪ್ಲೀಸ್ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಓಕೆ ಗಾಯ್ಸ್, ಸಿಗ್ತೀನಿ ಮತ್ತೊಂದು ವ್ಲಾಗ್ನಲ್ಲಿ. ಟೇಕ್ ಕೇರ್, ಬಾಯ್.